ಆಗಿ ಮುಗ್ದು ಅದರಲ್ಲಕ್ಕೆ ಗೆದ್ದು ಆ ಖುಷಿಲಿ ಎಲ್ಲರೂ ಊಟ ಮಾಡಿ ಮಲ್ಕೊಂಡ್ಮೇಲೆ ಬಂದ್ರಲ್ಲ ಇದು ನಿಮ್ಗೆ ಸರಿ ಅನ್ಸುತ್ತಾ? ಹಸ್ಬೆಂಡು ಆರ್ಡರ್ ಇತ್ತು ಅಂತ ಹೇಳಿದ್ನಲ್ವಾ. ಯಾವಾಗ ಕೇಳಿದ್ರು ಇದನ್ನೇ ಹೇಳ್ತೀರಾ. ನೀವು ಟೈಲರಿಂಗ್ ಅಂಗಡಿ ಇಟ್ಟಿರೋದಾಗ್ಲಿ ಅಲ್ಲಿ ಹೋಗಿ ಕೆಲಸ ಮಾಡೋದಾಗ್ಲಿ ಬೇಜಾರಿಲ್ಲ ನನಗೆ. ಆದ್ರೆ ಲೇಟ್ ಆದಾಗೆಲ್ಲ ಆರ್ಡರ್ ಇತ್ತು ಅಂತಿರಲ್ಲ, ಇದು ತಪ್ಪು. ನಿಮ್ಮೊಬ್ರು ಕೈಲೇ ಕೆಲಸ ಮಾಡಕ್ ಆಗ್ತಿಲ್ಲ ಅಂದ್ರೆ ಹೇಳಿ, ನಿಮ್ ಸಹಾಯಕ್ಕೆ ಯಾರನ್ನಾದ್ರೂ ಕಳಿಸ್ತೀನಿ. ಇಲ್ಲ ಹಸ್ಬೆಂಡು, ಇನ್ನೊಂದು ಮಷೀನು 4 ಚೇರ್ ಇಡೋಕ್ಕೆಲ್ಲ ಅಲ್ಲಿ ಜಾಗ ಇಲ್ಲ. ಅದು ಅಲ್ಲದೆ ನನ್ನ ಕೆಲಸನ ಬೇರೆಯವ್ರ ಜೊತೆ ಹಂಚ್ಕೊಂಡು ಅವ್ರಿಗೇನು ಮಾಡಬೇಕು ಅಂತ ಹೇಳ್ಬಿಟ್ಟೆಲ್ಲ ನಂಗೆ ಮಾಡೋಕ್ಕಾಗಲ್ಲ. ಅಂದ್ರೆ ಬೆಟ್ಟದಷ್ಟು ಕೆಲಸ ಇದ್ರು ನೀವು ಒಬ್ಬರೇ ಮಾಡಬೇಕು ಅಂತ ಹೇಳ್ತಿದ್ದೀರಾ? ಹಾಗಿದ್ರೇನೆ ನಂಗೆ ಖುಷಿ. ನೀವು ಆನ್ ಟೈಮ್ ಮನೆಗೆ ಬರಲಿಲ್ಲ ಅಂದ್ರೆ ನಮ್ಗೆ ಇಲ್ಲಿ ಪೀಕಲಾಟ ಶುರು ಆಗುತ್ತಲ್ಲ. ಅಂದರೆ ನನ್ನ ಮನೇಲಿಲ್ಲ ಅನ್ನೋದು ನೀವು ತುಂಬ ಫೀಲ್ ಮಾಡ್ಕೋತೀರಾ ಹಸ್ಬೆಂಡು? ಓವರ್ ಆಯ್ತು ನಿಮ್ದು. ಟಾಸ್ಕ್ ಟೈಮಿಗೆ ಬರಲಿಲ್ಲ ಅಂತ ಹೇಳಿದ್ರೆ ಫೀಲ್ ಮಾಡ್ಕೋತೀನಿ ಅಂತ ಹೇಳ್ತೀರಾ? ಆಯ್ತಾಯ್ತು ಹಸ್ಬೆಂಡು, ಕೋಪ ಮಾಡ್ಕೋಬೇಡಿ. ಇವತ್ತು ನಾನು ಎಲ್ಗೂ ಹೋಗಲ್ಲ, ನಿಮ್ಮ ಜೊತೆ ಮನೇಲಿರ್ತೀನಿ. ನೋಡ್ತೀನಿ, ಹಿಂಗೆ ಹೇಳ್ತೀರಾ ಆಮೇಲೆ ಕೈ ಕೊಡ್ತೀರಾ. ನೋಡ್ರಿ, ಅಟ್ ಎನಿ ಕಾಸ್ಟ್ ನೀವು ಇವತ್ತು ಟಾಸ್ಕಲ್ಲಿ ಗೆಲ್ಲೇಬೇಕು. ಆಯ್ತು ಹಸ್ಬೆಂಡು, ನನಗೋಸ್ಕರ ಅಲ್ಲದೆ ಇದ್ರು ನಿಮ್ಗೋಸ್ಕರ ಗೆದ್ದೇ ಹೇಳ್ತೀನಿ. ಇದೇ ಬೇಡ ಅನ್ನೋದು. ನಿಮ್ಮ ಸ್ಥಾನನ ಈ ಮನೇಲಿ ಗಟ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ ಗೆಲ್ಬೇಕು ಅನ್ನೋದು ತಲೆಯಲ್ಲಿರಲಿ. ನನಗೋಸ್ಕರ ಗೆಲ್ತೀನಿ, ಇವೆಲ್ಲ ಯೋಚನೆಗಳು ಬೇಡ. ಆಯ್ತು, ನಾನು ಗೆಲ್ಲಿ ಅಂತ ವಿಸ್ ಮಾಡಲ್ವಾ ಹಸ್ಬೆಂಡು? ಆಯ್ತು, ಗೆಲ್ಲಿ, ಒಳ್ಳೇದಾಗ್ಲಿ. ಹಸ್ಬೆಂಡು ಬರೀ ಬಾಯಿ ಮಾತ್ರ ಹೇಳಿದ್ರೆ ಸಾಕಾ? ನಗ್ನಗ್ತಾ ನಂಗೆ ಕೈ ಕೊಟ್ಟು ಅಲ್ಲ, ಕೈ ಹಿಡ್ಕೊಂಡು ವಿಸ್ ಮಾಡ್ಬೇಕಲ್ವಾ? ಈ ಮ್ಯಾಸೇಜ್ಗಳು ಅತಿ ಆಗ್ತಿದೆ ಕಣ್ರಿ. ಅಲ್ಲ ಹಸ್ಬೆಂಡು, ಗಂಡನಿಂದ ಹೆಂಡತಿ ಆದವಳು ಇಂಥದಂತಾನೆ ಬಯಸೋದು. ನಮಗೆ ಚಿನ್ನ ಕೊಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಬಾಯಿ ತುಂಬ ಚಿನ್ನ ಅಂತ ಕರಿಬೇಕು, ಅಷ್ಟೇ ಸಾಕು. ಆಯ್ತಾಯ್ತು, ನನ್ನನ್ನು ಹೆಂಡತಿ ಅಂತ ಅನ್ಕೊಂಡಿಲ್ಲ ಅಂತ ನಂಗೆ ಗೊತ್ತು. ಫ್ರೆಂಡ್ ಆದರೂ ಅನ್ಕೊಂಡಿದ್ದೀರಾ ಅಲ್ವಾ? ಹಾಗಾದರೂ ವಿಸ್ ಮಾಡಿ.